ಬಡತನದಿಂದ ಹೊರಬರುವ ಸೂತ್ರಗಳು. ಏನು ಬಡತನ ಅಂದರೆ, ಬಡತನ ಅನ್ನೋದು ಒಂದು ಮೈಂಡ್ ಸೆಟ್ಟು. ಮನುಷ್ಯನ ಹತ್ರ ಹಣದ ಕೊರತೆ, ಇದ್ದರೆ ಅದು ಬಡತನ. ಮತ್ತು ಮನುಷ್ಯನಿಗೆ ಊಟ ಮಾಡೋದಕ್ಕೆ ಸಾಕಷ್ಟು ಸಾಕಷ್ಟು ರಿಸೋರ್ಸಸ್ ಇಲ್ಲದೆ ಇರೋದು ಬಡತನ. ಮತ್ತು ಮನುಷ್ಯನಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ, ಒಳ್ಳೆಯ ಬಟ್ಟೆಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗದೇ ಇರುವುದು, ಇದು ಬಡತನ. ಈ ಬಡತನದಿಂದ ಹೊರಬರುವ ಸೂತ್ರಗಳು ಯಾವ್ಯಾವು ನಾವೀಗ ನೋಡೋಣ. ಬಡತನದಿಂದ ಹೊರಗಡೆ ಬರಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು 4 ಸೂತ್ರಗಳನ್ನು ಏನಾದರೂ ಪಾಲಿಸಿದರೆ 2026-27 ಜನವರಿಗೆ ನೀವೆಲ್ಲ ಬಡತನದಿಂದ ಹೊರಗಡೆ ಬರ್ತೀರಾ. ಬಡತನದ ಕೂಪ, ಇಂಗ್ಲೀಷಲ್ಲಿ ಅದನ್ನು ಪಾವರ್ಟಿ ಟ್ರ್ಯಾಪ್ ಅಂತ ಕರೀತಾರೆ. ಏನಿದು ಪಾವರ್ಟಿ ಟ್ರ್ಯಾಪು? ಲೆಟ್ಸ್ ಸಿ ಒನ್ ಬೈ ಒನ್. ಬಡತನದ ಕೂಪ. ನೀವು, ನಿಮ್ಮ ಗೆಳೆಯ, ನಿಮ್ಮ ಅಕ್ಕಪಕ್ಕದಲ್ಲೇ ಜನ ಇರ್ತಾರೆ, ಅವರು ನಿಮ್ಮಷ್ಟೇ ದುಡಿತಾ ಇರ್ತಾರೆ, ಆದರೆ ಅವರು ಸಾಲ ಅಷ್ಟೊಂದು ಮಾಡ್ಕೊಂಡಿರಲ್ಲ. ಅವರು ಆಸ್ತಿಗಳನ್ನ ಗಳಿಕೆ ಮಾಡ್ತಾ ಇರ್ತಾರೆ. ಹೇಗೆ? ಹಣವನ್ನು FDಯಲ್ಲಿ ಇಡೋದಾಗಲಿ, ಅಥವಾ ಇನ್ನೊಬ್ಬರಿಗೆ ಬಡ್ಡಿ ಕೊಡೋದಾಗಲಿ, ಬಂಗಾರವನ್ನು ಖರೀದಿ ಮಾಡೋದಾಗಲಿ, ಬೆಳ್ಳಿ ಖರೀದಿ ಮಾಡೋದಾಗಲಿ, ಅಥವಾ ಸೈಟನ್ನ ಖರೀದಿ ಮಾಡೋದ್ರ ಮುಖಾಂತರ ಆಗಲಿ, ಯಾವುದೋ ಒಂದು ರೀತಿಯಲ್ಲಿ ಅವರು ಆಸ್ತಿ ಗಳಿಕೆಯನ್ನು ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಆಸ್ತಿ ಗಳಿಕೆ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಮಾಡಲ್ಲ. ಯಾಕೆ? ಬಡತನ ಅನ್ನೋದು ಅದು ಒಂದು ಸ್ಥಿತಿ ಅಷ್ಟೇ, ಅದೊಂದು ಮನಸ್ಥಿತಿ. ಬಡತನ ಅನ್ನೋದು ರಿಯಾಲಿಟಿಲಿ ಇಲ್ಲ. ಬಡತನ ಅನ್ನೋದು ಒಂದು ಮನಸ್ಥಿತಿ ಅಷ್ಟೇ. ಆ ಮನಸ್ಥಿತಿಯಿಂದ ನೀವು ಹೊರಗಡೆ ಬರಬೇಕಂದ್ರೆ, ನೀವು ಮನುಷ್ಯನಿಗೆ ಯಾವಾಗಲೂ ಸಾಲ ಏನಾದರೂ ಇದ್ದರೆ ಅವನ ಮೈಂಡಲ್ಲಿ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಅವನ EMIಗಳನ್ನ ಹೇಗೆ ಅವನು ಕಟ್ಟಬೇಕು ಅಂತ ಮಾತ್ರ ಯೋಚನೆ ಮಾಡ್ತಾ ಇರ್ತಾನೆ. ಅವನು ತನ್ನ ಫ್ಯಾಮಿಲಿಯನ್ನು ಕೂಡ ಕಡೆಗಣಿಸ್ತಾನೆ, ತನ್ನ ಫ್ರೆಂಡ್ಸ್ನ ಕಡೆಗಣಿಸ್ತಾನೆ, ತನ್ನ ಹೆಲ್ತ್ನೂ ಕಡೆಗಣಿಸ್ತಾನೆ. ಅದರಿಂದ ಏನಾಗುತ್ತೆ, ಅವನು ಹೆಲ್ತ್ ಏನಾದರೂ ತಪ್ಪಿದ್ರೆ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಅವನು ಫ್ಯಾಮಿಲಿನ ಮಾಡಿದ್ರೆ ಏನಾಗುತ್ತೆ, ಫ್ಯಾಮಿಲಿಯಲ್ಲಿ ಜಗಳಗಳಾದರೆ ನಿಮ್ಮ ಮನಸ್ಥಿತಿ ಕೆಡುತ್ತೆ. ಮತ್ತು ನೀವು ನಿಮ್ಮ ಮಕ್ಕಳು ನಿಮ್ಮನ್ನು ಯಾಕೆ ಜಾಸ್ತಿ ಪ್ರೀತಿಸಲ್ಲ ಅಂದರೆ, ಕಾರಣ ಇಷ್ಟೇ, ನೀವು ಅವರಿಗೆ ಪ್ರೀತಿ ಕೊಟ್ಟಿರಲ್ಲ. ಯಾಕೆ ಕೊಟ್ಟಿರಲ್ಲ? ನಿಮ್ಮ ತಲೆಯಲ್ಲಿ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್, ಹಣಕಾಸಿನ ತೊಂದರೆಯಿಂದ ನೀವು ಬಳಲ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮಗೇನು, ನಾನು ಏನಾದರೂ ಮಾಡಿ ತೀರಿಸ್ಬೇಕನ್ನೋದರಲ್ಲಿ ಮಾತ್ರ ಇರ್ತಾರೆ. ನಿಮಗೆ ಬೇರೆ ಏನು ತಲೆಯಲ್ಲಿ ಬರಲ್ಲ. ಅವಾಗ ಏನಾಗುತ್ತೆ, ನಿಮ್ಗನ್ಸುತ್ತೆ ನಾನು ಇವ್ರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಆದರೂ ಇವ್ರು ಏನು ಮಾಡ್ತಿಲ್ಲ ಅಂತ. ದಟ್ ಈಸ್ ನಾಟ್ ರೈಟ್. ಇಟ್ ಈಸ್ ಅ ಬಡತನದ ಕೂಪ. ಈ ಬಡತನದ ಕೂಪದಿಂದ ನೀವೇನಾದರೂ ಹೊರಗಡೆ ಬರಬೇಕಾದ್ರೆ ಫಸ್ಟು ನೀವು ಎಲ್ಲ ಸಾಲಗಳನ್ನು ಒಂದು ಪೇಪರಲ್ಲಿ ಬರೆದುಕೊಳ್ಳಿ.
ಎಲ್ಲ ಸಾಲವನ್ನು ಪಟ್ಟಿ ಮಾಡಿ. ಹೇಗೆ ಪಟ್ಟಿ ಮಾಡ್ತೀರಾ? ನನ್ನ ಬೈಕ್ ಲೋನು 40,000 ಇದೆ, ಈ ಥರ ಬರೋದು ಬರ್ಕೊಳ್ಳಿ. ಮತ್ತು ನಾನು ಸಂತೋಷನ ಹತ್ರ 23,000 ಬಡ್ಡಿಗೆ ತಗೊಂಡಿದ್ದೀನಿ. ಇನ್ನೊಂದು ಯಾವುದೋ ಅನ್ನಥರೈಸ್ಡ್ ಆ್ಯಪಿಂದ ಮನಿವಿ ಅಥವಾ ಯಾವುದೋ ಒಂದು ಆ್ಯಪಿಂದ ಅಲ್ಲೊಂದು 70,000 ತಗೊಂಡಿದ್ದೀನಿ. ಮತ್ತೇನು ಮಾಡಿದ್ದೀರಾ? ಇನ್ನು ಏನೋ ಯಾವುದೋ ಇನ್ನೊಂದರಿಂದ ಓಕೆ ಮೊಬೈಲ್ ಬೇರೆ ಯಾವುದೋ ಬೇಕು ಅಂತ ಅಲ್ಲೊಂದು 20,000 ತಗೊಂಡಿರ್ತೀರಾ. ನಿಮಗೆ ಸ್ಯಾಲ್ರಿ 50,000 ಬರ್ತಾ ಇರುತ್ತೆ, ಆದರೆ ನೀವೇನು ಮಾಡ್ತೀರಾ? ನೀವು ಅದನ್ನು ಕೂಡಿಟ್ಟು ನೀವು ತಗೊಳ್ಳಲ್ಲ. ನೀವು ಇದು ಬರೀ ಇಷ್ಟು ತಗೊಂಡ್ರೆ ಇಷ್ಟಕ್ಕೆ ಸಮಸ್ಯೆ ಇಲ್ಲ, ಇದ್ರ ಮೇಲೆ ಬಡ್ಡಿ ಬೀಳುತ್ತಲ್ಲ, ಆವಾಗ ನಿಮಗೆ ಬಡ್ಡಿಯ ಎಫೆಕ್ಟು ನಿಮ್ಗೆ ಈಗ ಸದ್ಯಕ್ಕೆ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ಅದಕ್ಕೆ ಏನು ಮಾಡ್ಬೇಕು ನೀವು? ಫಸ್ಟು ಎಲ್ಲ EMIಗಳನ್ನ ಪಟ್ಟಿ ಮಾಡ್ಕೊಂಡಾದ್ಮೇಲೆ ನೋಡಿ, ಓಕೆ 1,53,000 ಆಯಿತು. ಈ 1,53,000 ಏನು? ನಿಮಗೆ ಈಗ ಎಷ್ಟಿರ್ಬೋದು ಸ್ಯಾಲ್ರಿ? ಒಂದು 30,000 ನಿಮಗೆ ಸ್ಯಾಲ್ರಿ ಎಷ್ಟಿರ್ಬೋದು? ಒಂದು 35,000 ಇರ್ಬೋದು. ನಿಮ್ಮದು ಎಷ್ಟಿದೆ ಟೋಟಲ್ ಲೋನು? 1,50,000 ಇದೆ. ನೀವೇನು ಮಾಡಬೇಕು? ಇನ್ನು ನೆಕ್ಸ್ಟ್ 3 ತಿಂಗಳಲ್ಲಿ, ನೆಕ್ಸ್ಟ್ 3-4 ತಿಂಗಳಲ್ಲಿ ಈ 35,000ದಲ್ಲಿ ನಿಮಗೆ ಬೇಕಾಗಿರೋ ರೆಂಟು ಒಂದು 6,000 ಅಂದ್ಕೊಳ್ಳಿ. ಮತ್ತು ನಿಮಗೆ ಬೇಕಾಗಿ ನೀವು ಖರ್ಚು ಮಾಡೋದು ಅದೊಂದು ಊಟಕ್ಕೆ ಒಂದು 5,000, 11,000. ಈ 11,000ದಲ್ಲಿ ಉಳಿದಿದ್ದಂಥ ಎಲ್ಲದನ್ನು ಬೇರೆ ಯಾವುದಕ್ಕೂ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ಅದನ್ನೇನು ಮಾಡಿ, ಇದರಲ್ಲಿ ಎಷ್ಟಿದೆ ಅದನ್ನೆಲ್ಲದನ್ನು ಇನ್ನೂ 30,000 ಉಳಿದು 30,000ನ ಒಂದ್ಸರಿ ಪೇ ಮಾಡಿ. ಎಷ್ಟಾಯಿತು? ನೀವು ಈ ರೂಲ್ಸ್ನ ಫಾಲೋ ಮಾಡಿದ್ರೆ ಇನ್ನೂ 5 ತಿಂಗಳಲ್ಲಿ ನಿಮ್ಮ ಲೋನು ತೀರೋಗುತ್ತೆ. ಇನ್ನು 5 ತಿಂಗಳಲ್ಲಿ ತೀರೋದ್ರೆ ನೆಕ್ಸ್ಟ್ ಏನು ಮಾಡ್ತೀರಾ? ಎಲ್ಲ ಲೋನ್ ತೀರಿಸಿದ್ರಾ? ಎಲ್ಲ ಲೋನ್ ತೀರಿಸಿದಾದ್ಮೇಲೆ ಇನ್ನೂ 5 ತಿಂಗಳು ಬಿಟ್ಟು ಮುಂದೆ ಬರೋ 6 ತಿಂಗಳಲ್ಲಿ ನೀವೇನು ಮಾಡಬೇಕು? ನಿಮಗೆ ಬರೋ 41,000 ಸ್ಯಾಲ್ರಿಯಲ್ಲಿ 30,000 ಅಂತ ನೀವು ತಿಂಗಳಿಗೆ ಉಳಿಸ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಏನನ್ನು ಖರೀದಿ ಮಾಡೋದಕ್ಕೆ ಹೋಗಬಾರ್ದು. ನೀವು ಯಾವುದೇ ಹೊರಗಡೆ ಊಟ ಮಾಡೋಕ್ಕೆ ಹೋಗ್ಬೇಡಿ. ಹೊರಗಡೆ ಮಾಡೋದಕ್ಕಿಂತ ನಿಮ್ಮ ಮನೆಯಲ್ಲೇ ಅಡುಗೆ ತಯಾರಿ ಮಾಡ್ಕೊಳ್ಳಿ. ಏಕೆಂದರೆ ಒಂದೇ ₹1 ಉಳಿಸಿದ್ರೂ ಅದು ಗಳಿಕೆ ಥರನೇ ಲೆಕ್ಕ. ದಟ್ಸ್ ಆಲ್.